ಎಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ಅಲ್ಲಿ ನಾವು ಕರ್ನಾಟಕ ಟಿಇಟಿಗೆ ಸಂಬಂಧಿಸಿದಂತೆ ಯಾವ ರೀತಿ ಓದಬೇಕು, ಎಷ್ಟು ಗಂಟೆ ಓದಬೇಕು ಮತ್ತು ಟಿಇಟಿ ಪರೀಕ್ಷೆಯ ಒಂದು ಪ್ರಶ್ನೆಗಳ ಒಂದು ಟ್ರೆಂಡ್ 2024ರಿಂದ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಮತ್ತು ನೀವು 60 ದಿನಗಳ ಒಂದು ಟೈಮ್ ಟೇಬಲ್ ಅನ್ನ ಯಾವ ರೀತಿ ಹಾಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿನ ತಿಳಿಸ್ತಾ ಇದೀವಿ. ಪೂರ್ತಿಯಾಗಿ ಒಂದು ವಿಡಿಯೋನ ನೋಡಿ ಅಂತ ತಿಳಿಸ್ತಾ ಈಗ ವಿಡಿಯೋನ ಪ್ರಾರಂಭ ಮಾಡೋಣ. ಇದು ನಮ್ದು ವಿದ್ಯಾಚಾರದೆ ಒಂದು ಆನ್ಲೈನ್ ಕ್ಲಾಸ್ ಹೊಸ ಬ್ಯಾಚ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿರುವಂತದ್ದು. ಇದು ಪ್ರತಿದಿನ ಲೈವ್ ಆನ್ಲೈನ್ ತರಗತಿ ಇರುತ್ತೆ. PDF ನೋಟ್ಸ್ ಕೊಡ್ತೀವಿ, ಆಮೇಲೆ ಹಿಂದಿನ ಪರೀಕ್ಷೆಗಳ ಪ್ರಶ್ನೋತ್ತರ ವಿಶ್ಲೇಷಣೆ ಮಾಡ್ತೀವಿ, ಫ್ರೀ ಮೆಂಟರ್ಶಿಪ್ ಇರುತ್ತೆ ಮತ್ತು ಲೈವ್ ಆನ್ಲೈನ್ ಕ್ಲಾಸ್ ಯಾರೆಲ್ಲ ಮಿಸ್ ಮಾಡಿರ್ತೀರಿ ಅವರಿಗೆ ರೆಕಾರ್ಡಿಂಗ್ ಕ್ಲಾಸಸ್ ಸಹಿತ ಅವೈಲೇಬಲ್ ಇರುವಂತದ್ದು ಮತ್ತು ಸ್ಟಡಿ ಮಟೀರಿಯಲ್ ಆ್ಯಪ್ ಅಲ್ಲಿ ಸಿಗುತ್ತೆ, ನಿಮ್ಗೆ ವಾಟ್ಸಪ್ ಅಲ್ಲಿ ಸಹಿತ ಕಳಿಸ್ತೀವಿ. ಆಮೇಲೆ ಟೆಸ್ಟ್ ಗಳನ್ನ ಕೊಡ್ತೀವಿ, ಅಣುಕು ಪರೀಕ್ಷೆಗಳನ್ನ. ಇವೆಲ್ಲ ಅದರ ಒಂದು ಉಪಯೋಗವನ್ನು ನೀವು ಪಡಿಬೇಕು ಅಂದ್ರೆ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ ಫೀಸ್ ಬಂದ್ಬಿಟ್ಟು 1500 ರೂಪಾಯಿ ಇರುತ್ತೆ. ಫೀಸ್ ಅನ್ನ ಪೇಡ್ ಮಾಡಿ ನೀವು ಈ ಒಂದು ಬ್ಯಾಚ್ ಕೋರ್ಸ್ಗೆ ಒಂದು ಜಾಯಿನ್ ಆಗ್ಬಹುದು. ಯಾಕಂದ್ರೆ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಜಾಯಿನ್ ಆಗಿರುವಂತದ್ದು ಮತ್ತು ಇದು HSTR TET GPST ಎಲ್ಲ ಎಕ್ಸಾಮ್ಗೆ ಸಹಿತ ಯೂಸ್ ಆಗುವಂತದ್ದು. ಟಿಇಟಿ ಪರೀಕ್ಷೆಗೆ ಎಷ್ಟು ಗಂಟೆ ಓದಬೇಕು ನೋಡಿ, ಎಷ್ಟು ಗಂಟೆ ಓದಬೇಕು ಅನ್ನುವಂಥದ್ದು ಇಷ್ಟೇ ಅಂತಿಲ್ಲ. ಕೆಲವೊಬ್ಬರಿಗೆ 4-5 ಗಂಟೆ ಓದಿದ ನಂತರ ಜ್ಞಾಪಕದಲ್ಲಿ ಉಳಿಯುತ್ತೆ, ಕೆಲವೊಬ್ಬರಿಗೆ 2 ಗಂಟೆ 1 ಗಂಟೆ ಇರುತ್ತೆ. ಅದರಲ್ಲಿ ಕೆಲವೊಬ್ಬರು ಜಾಬ್ ಮಾಡ್ತಾ ಓದ್ತಿರ್ತಾರೆ. ಅದಕ್ಕಾಗಿ ಎಷ್ಟು ಗಂಟೆ ಓದಬೇಕು ಅಂತಂದಾಗ ಒಂದು ಬೆಳಿಗ್ಗೆ 2 ಗಂಟೆ, ಸಾಯಂಕಾಲ 2 ಗಂಟೆ, 4 ಗಂಟೆ ನೀವು ಕಂಪ್ಲೀಟ್ ಸ್ಟಡಿ ಮಾಡಬೇಕು ಮತ್ತು ರಿವಿಷನ್ ಅನ್ನ ಪ್ರತಿದಿನ 1.5 ಗಂಟೆ ಮಾಡಬೇಕು. ಅಂದ್ರೆ ಅವತ್ತಿನ ದಿನ ನೀವು ಏನು ಓದಿರ್ತಿರಲ್ಲ ಅದರ ಒಂದು ರಿವಿಷನ್ ಅನ್ನ ಮಾಡುವಂತ, ಅದು 1.5 ಗಂಟೆ ಇರಬೇಕು. ನೀವು ಸೈಕಾಲಜಿ ಓದ್ಲಿ ಅಥವಾ ಸಮಾಜ ಓದ್ಲಿ, ಇಂಗ್ಲಿಷ್ ಅಥವಾ ಕನ್ನಡ ಯಾವುದೇ ಓದಿದ್ರು ಸಹಿತ ರಿವಿಷನ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಅದರ ರಿಲೇಟೆಡ್ ಆಗಿರುವಂತ ಕ್ವಶನ್ಸ್ ಆಗಿರ್ಬೋದು, ಹಿಂದಿನ ಪರೀಕ್ಷೆಗಳಲ್ಲಿ ಆ ಚಾಪ್ಟರ್ ಮೇಲೆ ಕೇರುವಂತ ಕ್ವಶನ್ಸ್ ಆಗಿರ್ಬೋದು, ಇದನ್ನ ರಿವಿಷನ್ ಮಾಡುವಂಥದ್ದು. ಬೆಳಿಗ್ಗೆ ನೀವು ಬಂದ್ಬಿಟ್ಟು 5ರಿಂದ 7 ಗಂಟೆ ಹಾಕೋಬಹುದು ಅಥವಾ ಸಾಯಂಕಾಲ 6ರಿಂದ 8 ಗಂಟೆ, ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಏನ್ ಮಾಡ್ಬೋದು ಅಂದ್ರೆ ನೀವು ಹಾಕೋಬಹುದು. ಅದಕ್ಕೆ ಸಪರೇಟ್ ಆಗಿರುವಂತ ಟೈಮ್ ಟೇಬಲ್ ಹಾಕೋಬೇಕಾಗತ್ತೆ. ನೀವು ಯಾವ್ದೆಲ್ಲ ಯಾವಾಗ ಓದ್ಬೇಕು, ಏನನ್ನ ರಿವಿಷನ್ ಯಾವಾಗ ಮಾಡಬೇಕು, ಅದೆಲ್ಲ ಟೈಮ್ ಟೇಬಲ್ ಅನ್ನು ಹಾಕೊಂಡು ಓದ್ಬೇಕು. ಇನ್ನು ಪ್ರತಿ ವಿಷಯಕ್ಕೂ ಸಹಿತ ನೀವು ಟೈಮ್ ಟೇಬಲ್ ಅನ್ನು ಹಾಕೋಬೇಕು. ನಾವೇನ್ 4 ಗಂಟೆ ಹೇಳಿದಿವಲ್ಲ, ಆ 4 ಗಂಟೆಯನ್ನ ನೀವು ಕನ್ನಡ ಭಾಷೆ ಮತ್ತು ವ್ಯಾಕರಣಕ್ಕೆ ಎಷ್ಟು ಗಂಟೆ ಓದ್ತೀರಿ, ನಿಮ್ಗ ಅದ ವ್ಯಾಕರಣದೆಲ್ಲ ಬರುತ್ತೆ ಅಂತ ನೀವು ಇದಕ್ಕೊಂದು 30 ನಿಮಿಷ ಹಾಕೋಬಹುದು, 30 ನಿಮಿಷ. ಇನ್ನು ಹಿಂದಿ ಅಥವಾ ಇಂಗ್ಲಿಷ್ ವ್ಯಾಕರಣ ಮತ್ತು ಬೋಧನಾಶಾಸ್ತ್ರಕ್ಕೆ ನಿಮಗೆ ಇದೊಂದು ಸ್ವಲ್ಪ ಟಫ್ ಆಗತ್ತೆ, ಇಂಗ್ಲಿಷ್ ನಮ್ಗೆ ತಿಳಿಯಲ್ಲ ಅನ್ನುವಂಥವ್ರು ಇದನ್ನ 1 ಗಂಟೆ ಹಾಕೋಬಹುದು. ಆಮೇಲೆ ಶೈಕ್ಷಣಿಕ ಮನೋವಿಜ್ಞಾನ ಇದಕ್ಕೆ 1 ಗಂಟೆ ಹಾಕೋಬಹುದು, ಯಾಕಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಬಹಳಷ್ಟು ಚಾಪ್ಟರ್ಗಳು ಬರುವಂತದ್ದು. ಇನ್ನು ಸಮಾಜ ವಿಜ್ಞಾನ ಪಠ್ಯಕ್ರಮ ನೋಡ್ರಿ 6ರಿಂದ 12ನೇ ತರಗತಿವರೆಗೂ ಓದ್ಬೇಕಾಗತ್ತೆ ಕಂಪ್ಲೀಟ್ ಆಗಿ. ಯಾಕಂದ್ರೆ ನಿಮ್ ಕ್ವಶನ್ ಪೇಪರ್ ತೋರಿಸ್ನ ಯಾವ ರೀತಿ ಕ್ವಶನ್ಸ್ ಗಳ ಟ್ರೆಂಡ್ ಚೇಂಜ್ ಆಗತ್ತೆ ಹತ್ತಿಕೊಂಡ ಮುಂಚೆ ಬರುವ ರೀತಿ 1 ಲೈನ್ ಕ್ವಶನ್ಸ್ ಗಳು ಈಗ ಬರ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿ 1.5 ಗಂಟೆ 1 ಗಂಟೆ 30 ನಿಮಿಷ ಹಾಕೋಬಹುದು. ಇನ್ನು ಬೋಧನಾಶಾಸ್ತ್ರ ನೋಡಿ, ಸಮಾಜ ವಿಜ್ಞಾನ ಪರಿಸರ ಅದೆಲ್ಲ ಬೋಧನಾಶಾಸ್ತ್ರದ ಮೇಲೆ 15 ಕ್ವಶನ್ಸ್ ಗಳನ್ನ ಕಂಪಲ್ಸರಿ ಕೇಳ್ತಾರೆ. ಅದಕ್ಕಾಗಿ ನೀವು ಇದಕ್ಕೆ 30 ನಿಮಿಷ ಅಥವಾ 1 ಗಂಟೆ ಹಾಕೋಬಹುದು. ಈ ರೀತಿ ನಾವು ಟೈಮ್ ಟೇಬಲ್ ಅನ್ನು ಹಾಕೊಂಡು ಓದುವುದರಿಂದ ಏನಾಗತ್ತೆ ಅಂತಂದ್ರೆ ಆ ಟೈಮ್ಗೆ ತಕ್ಕಂತೆ ನಾವು ಯಾವ್ದೆಲ್ಲ ಓದ್ತಿಲ್ಲ ಅದನ್ನ ಚಂದಾಗಿ ಓದಿ ಮುಗಿಸಿದ ನಂತರ ಒಂದು ರಿವಿಷನ್ ಮಾಡ್ಲಿಕ್ಕೂ ಟೈಮ್ ಸಿಗುತ್ತೆ. 1.5 ಗಂಟೆ ರಿವಿಷನ್ ಮಾಡ್ಲಿಕ್ಕೆ ನಮಗೆ ಚಂದಂಗೆ ಟೈಮ್ ಸಿಗುತ್ತೆ. ನೀವು ಇದೇ ರೀತಿ ಹಾಕೋಬೇಕು ಅಂತೇನಿಲ್ಲ, ನಾ ಹೇಳಿರುವಂತ ಟೈಮೇ ಹಾಕೋಬೇಕು ಅಂತಿಲ್ಲ. ನಿಮಗೆ ಈಗಾಗಲೇ ಕೆಲವೊಬ್ರು ಕನ್ನಡ ಬೋಧನಾಶಾಸ್ತ್ರ ವ್ಯಾಕರಣ ಓದಿ ಮುಗಿಸಿರ್ತಾರೆ, ಅವ್ರಿಗೆ ಟೈಮ್ ಸೇವ್ ಆಗ್ಬಿಡುತ್ತೆ 30 ನಿಮಿಷ. ಅದನ್ನ ಬೇರೆ ಯೂಸ್ ಮಾಡ್ಕೋಬಹುದು, ಅಂದ್ರೆ ಯಾವ್ದು ಇನ್ನೂ ಓದಿಲ್ಲ. ಸೈನ್ಸ್ ಅವರು ಆಯ್ತು 6ರಿಂದ 12ನೇ ತರಗತಿಯ ಗಣಿತ ಮತ್ತು ವಿಜ್ಞಾನ ಪಠ್ಯ ಪುಸ್ತಕನ ಓದ್ಬೇಕು. ಕ್ವಶನ್ಸ್ ಡೈರೆಕ್ಟ್ ಆಗಿ ಒಂದು DSRT ಮತ್ತು NCERT ಪಠ್ಯ ಪುಸ್ತಕದಿಂದಲೇ ಬರುವಂತದ್ದು ಓದ್ಕೊಂಡು ಹೇಳ್ತೀವಿ. ಇನ್ನು TET ಪರೀಕ್ಷೆಗಳ ಒಂದು ಪ್ರಶ್ನೆಗಳ ಒಂದು ಟ್ರೆಂಡ್ ಏನಾದ್ರು ಚೇಂಜ್ ಆಗತೈತಿನ
ನೋಡ್ರಿ ಮುಂಚೆ ರೀತಿ ಏನಾಗ್ತಿಲ್ಲ ಅಂತಂದ್ರೆ ಈಗ ಒಂದು ನೇರವಾದಂತ ಒಂದು ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇಲ್ಲ ಅಂತಂದ್ರ ಒಂದು ಕೇಳ್ತಾ ಇಲ್ಲ. ನೇರವಾಗಿ ಪ್ರಶ್ನೆಗಳು ಬರ್ತಿದ್ವು, ಮುಂಚೆ ನೇರವಾಗಿ ಪ್ರಶ್ನೆಗಳು ಬರ್ತಿದ್ವು. ಅಸ್ಪೃಶ್ಯತೆ ನಿವಾರಣಾ ಕಾಯ್ದೆ ಯಾವುದು? ವರದಕ್ಷಿಣೆ ನಿಷೇಧ ಯಾವಾಗ ಜಾರಿಗೆ ಬಂತು? ಈ ರೀತಿ ಕುತುಬ್ ಮಿನಾರನ್ನು ನಿರ್ಮಿಸಿದವರು ಯಾರು? ಲಾಕ್ ಬಾಕ್ಸ್ ಎಂದು ಯಾರನ್ನ ಕರೀತಾರೆ? ಈ ರೀತಿ ನೇರವಾದಂತ ಪ್ರಶ್ನೆ ಕೇಳ್ತಿದ್ರು. ಆದ್ರ ಈಗ ಏನಾಗ್ತಿದೆ ಅಂದ್ರೆ ಹೇಳಿಕೆ ರೂಪದ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದು 3 ರಿಂದ 4 ಹೇಳಿಕೆ ಕೊಡೋದು. ಆ ಹೇಳಿಕೆಗಳಲ್ಲಿ ಎಷ್ಟು ವಾಕ್ಯಗಳು ಕರೆಕ್ಟ್ ಅದಾವ ಅಂತ ಕೊಡು. 2 ಕರೆಕ್ಟ್ ಅದಾವು, 3 ಕರೆಕ್ಟ್ ಅದಾವು, ಆ ರೀತಿ ಕೊಡು. ಹೇಳಿಕೆ ರೂಪದ ಪ್ರಶ್ನೆಗಳನ್ನ ಕೇಳಿ ಎಷ್ಟು ಸರಿ ಅದಾವು ಅಂತ ಕೇಳೋದು. ಇನ್ನ ಹೇಳಿಕೆಯನ್ನ ಕೊಟ್ಟ ವಿವರಣೆಯನ್ನು ಕೊಟ್ಟ ಹೇಳಿಕೆಯನ್ನು ಸರಿ ಐತೋ ಅಥವಾ ವಿವರಣೆಯನ್ನು ಸರಿ ಐತೋ ಅಥವಾ ಹೇಳಿಕೆ ಸರಿ ಐತೋ ಅಥವಾ ವಿವರಣೆ ತಪ್ಪೈತೋ ಈ ರೀತಿಯಾದಂತ ಒಂದು ಪ್ರಶ್ನೆಗಳನ್ನ ಏನ್ ಮಾಡತ್ತಾರ ಅಂದ್ರೆ ಇತ್ತೀಚೆಗೆ ಒಂದು TET ಎಕ್ಸಾಮ್ ಅಲ್ಲಿ ಕೇಳತ್ತಾರ. ಈ TET ಎಕ್ಸಾಮ್ ಅಲ್ಲಿ ಕೇಳುವಂತ ಒಂದು ಕ್ವಶನ್ ಪೇಪರ್ ಟ್ರೆಂಡೇ ಒಂದು GPSTR ಮತ್ತು HSTR ಎಕ್ಸಾಮ್ಗೂ ಕಂಟಿನ್ಯೂ ಆಗ್ತದೆ. ಅದಕ್ಕಾಗಿ ನಾವು ಯಾವ ರೀತಿ ಒಂದೊಂದು ಪದಗಳನ್ನ ವರ್ಡ್ಗಳನ್ನ ಇಸ್ವಿಗಳನ್ನ ಸಹಿತ ಒಂದು ನೋಡ್ಕೋಬೇಕಾಗುತ್ತೆ. ಅವುಗಳನ್ನೇ ಕೊಟ್ಟ ಅಲ್ಲಿ ಚೇಂಜ್ ಮಾಡ್ತಾರೆ, ದಿಕ್ ತಪ್ಪಿಸ್ಬಿಡ್ತಾರೆ. ಯಾರು ಕರೆಕ್ಟ್ ಆಗಿ ನೀಟಾಗಿ ನೋಟ್ಸ್ ಮಾಡ್ಕೊಂಡು ರಿವಿಷನ್ ಮಾಡ್ತಾ ಓದ್ತಾರೋ ಅವ್ರಿಗೆ ಮಾತ್ರ ಇದರಿಂದ ಹೆಲ್ಪ್ ಆಗುತ್ತೆ. ಅದ್ ಬಿಟ್ರ ಉಳಿದಂತವ್ರಿಗೆ ಯಾರಿಗೂ ಹೆಲ್ಪ್ ಆಗ. ನೇರವಾದಂತ ಪ್ರಶ್ನೆ ಬರ್ತಾ ನೇರವಾದಂತ ಉತ್ತರನ ಡೈರೆಕ್ಟ್ ಆಗಿ ಕೊಟ್ಟ ಮಾರ್ಕ್ ಮಾಡಿ ಮುಂದೆ ಹೋಗ್ತಿದ್ವಿ ನಾವು. ಆದ್ರ ಈಗ ಏನಾಗ್ತಿಲ್ಲ ಅಂದ್ರೆ ಅದು ಆಗ್ತಾ ಇಲ್ಲ. ಹೇಳಿಕೆ ರೀತಿ ಪ್ರಶ್ನೆಗಳನ್ನ ಹೊಂದಿಸಿ ಬರೆಯೋ ರೀತಿಯಂತ ಪ್ರಶ್ನೆಗಳನ್ನ, ಆಮೇಲೆ ಹೇಳಿಕೆನೂ ಸರಿ ವಿವರಣೆನೂ ಸರಿ ಅನ್ನುವಂತ ಪ್ರಶ್ನೆಗಳನ್ನ ನೀವು ಅಟೆಂಡ್ ಮಾಡ್ಬೇಕಾಗಿತ್ತು ಅಂದ್ರೆ ಕಂಪ್ಲೀಟ್ ಆಗಿ ಚೆನ್ನಾಗಿ ಕೂತ್ಕೊಂಡು ಓದ್ಬೇಕಾಗಿತ್ತು. ನೋಡ್ರಿ ಯಾವ ರೀತಿ ಕ್ವಶನ್ಸ್ ಗಳನ್ನ ಬರಾಕ್ತಾವ. ಇದು 2024 ಕ್ವಶನ್ ಪೇಪರ್ ಅನ್ನ ತಗೊಂಡ್ರಂತದ್ದು. ನೋಡ್ರಿ ಯಾವ ರೀತಿ ಒಂದ್ 4 ಹೇಳಿಕೆಗಳನ್ನ ಕೊಟ್ಟ ಎಷ್ಟು ಹೇಳಿಕೆಗಳು ಸರಿ ಅದಾವು? ಒಂದ ಹೇಳಿಕೆನೋ, 2 ಹೇಳಿಕೆ ಸರಿ ಅದಾವು, 3 ಹೇಳಿಕೆ ಸರಿ ಅದಾವು, 4 ಹೇಳಿಕೆ ಸರಿ ಅದಾವು. ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇದೆಲ್ಲ ನಮಗೆ ಗೊತ್ತಾಗೋದು ಕಂಪ್ಲೀಟ್ ಆಗಿ ನಾವು ಏನ್ ಮಾಡ್ಬೇಕು, ಒಂದು 6 to 12 6ರಿಂದ ಒಂದು 12ನೇ ತರಗತಿಯ ಒಂದು ಪಠ್ಯ ಪುಸ್ತಕಗಳನ್ನ ಕಂಪ್ಲೀಟ್ ಆಗಿ ಓದ್ಬೇಕು. 6 to 12 12ನೇ ತರಗತಿ. ನೋಡಿ ಹೇಳಿಕೆಗಳನ್ನ ನೋಡ್ತಾ ಹೋದ ಇಲ್ಲಿ ನೋಡ್ಕೊಂಡು ಅಸ್ಪೃಶ್ಯತೆ ಆಚರಣೆ ನಿಷೇಧಿಸಿದೆ 27ನೇ ವಿಧಿ ಕೊಟ್ಟ. ಇದು ಏನಾಗಬೇಕಾಗಿತ್ತು 17ನೇ ವಿಧಿ. ಅಂದ್ರೆ ಇದು ತಪ್ಪು, ಒಂದ್ ಹೇಳಿಕೆ ತಪ್ಪಾತಿ ಅಂದ್ರ ಇದು ಬರಂಗಿಲ್ಲ ಅನ್ನ ಈ ರೀತಿ ಮಾರ್ಕ್ ಮಾಡ್ಕೋತ ನೋಡ್ಕೋತ ಹೋಗ್ಬೇಕು ನಾವು. ಇನ್ನ ಮಾನವ ಜಾತಿ ತಾನೊಂದೇ ಒಲಂ ಹೇಳಿದವರು ಪಂಪ, ಇದು ಕರೆಕ್ಟ್ ಐತಿ. ಇನ್ನ ಕೇರಳ ರಾಜ್ಯದ ನಾಯರ್ ಸಮುದಾಯ ಮತ್ತು ಭಾರತದ ಈಶಾನ್ಯದ ಕೆಲವು ರಾಜ್ಯದ ಸಮುದಾಯಗಳು ಮಾತೃ ಪ್ರಧಾನ ಕುಟುಂಬವನ್ನು ಅನುಸರಿಸ್ತಾವ, ಇದು ಕರೆಕ್ಟ್ ಐತಿ. ಅಂದ್ರೆ 2 ಹೇಳಿಕೆಗಳು ಸರಿಯಾದ. ಇದು ತಪ್ಪೈತಿ. ಪಿತೃಪ್ರಧಾನ ಕುಟುಂಬಗಳು ಪ್ರಾಚೀನ ಭಾರತ, ಚೀನಾ, ರೋಮ್, ಈಜಿಪ್ಟ್ ಮೊದಲಾದ ದೇಶಗಳ ಹಿಂದಿನಲ್ಲಿ ಅಸ್ತಿತ್ವದಲ್ಲೂ ಈಗಲೂ ಮುಂದುವರಿಯುತ್ತಿವೆ. 2 ಹೇಳಿಕೆಗಳು ಸರಿ ಇರುವಂತ. ಈ ರೀತಿ ಒಂದು ಪ್ರಶ್ನೆಗಳ ಒಂದು ಟ್ರೆಂಡ್ ಚೇಂಜ್ ಆಗ್ತಾ ಇರುವಂತದ್ದು. ಇನ್ನ 107ನೇ ಕ್ವಶನ್ ನೋಡ್ರಲೆ, ಇಲ್ಲಿ 3 ಹೇಳಿಕೆ ಕೊಟ್ಟಾರು. ಅದರಲ್ಲಿ ಎ ಸರಿನೋ, AB ಸರಿನೋ, AC ಸರಿನೋ, ABC ಸರಿನೋ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅದು A ಮತ್ತು B ಮಾತ್ರ ಸರಿ. ಇದು ಕರೆಕ್ಟ್ ಐತಿ. 61ನೇ ಸಂವಿಧಾನ ತಿದ್ದುಪಡಿ ಅಮೆಂಡ್ಮೆಂಟ್ ಪ್ರಕಾರ ಮತದಾನದ ವಯಸ್ಸನ್ನ ಒಂದು 1989 ಜವಾಹರ್ಲಾಲ್ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಂತಹ ಸಮಯದಲ್ಲಿ 18ರಿಂದ 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿರುವಂತ. ಇದು ಕರೆಕ್ಟ್. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ರಾಜ್ಯ ಚುನಾವಣಾ ಆಯೋಗ ನಡೆಸ, ಇದು ಕರೆಕ್ಟ್. ಇಲ್ಲಿ ಬಂದ್ ನೋಡಿ ತಪ್ಪಾಗಿರುವಂತ. ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಜಾರಿಗೆ ಬಂದಿರುವಂತದ್ದು 1976. ರಾಂಗ್. ನೋಡ್ ಒಟ್ಟ ಒಂದ್ 10 ವರ್ಷ ಡಿಫರೆನ್ಸ್ ಇಟ್ಬಿಟ್ಟಾರು. 10 ವರ್ಷ ಡಿಫರೆನ್ಸ್ ಇಟ್ರು ಅಂತ. ಈ ರೀತಿ ಇಟ್ಟಂತ ಸಮಯದಲ್ಲಿ ನಾವು ಕಂಪ್ಲೀಟ್ ಆಗಿ ಇಸ್ವಿಗಳನ್ನ, ಸ್ಥಳಗಳನ್ನ ಕಂಪ್ಲೀಟ್ ಆಗಿ ನಾವು ಚೆನ್ನಾಗಿ ನೋಟ್ಸ್ ಮಾಡ್ಕೊಂಡು ಓದಿದ್ರೆ ಮಾತ್ರ ಈ ರೀತಿ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಲಿಕ್ಕೆ ಬರುವಂತ. ಇನ್ ನೆಕ್ಸ್ಟ್ ನೋಡ್ರಿ, ಕನಿಷ್ಠ ಕೂಲಿ ಕಾಯ್ದೆ 1948ರಲ್ಲಿ ಜಾರಿಗೆ ಬಂತು. ಆಮೇಲೆ 86ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ನೋಡಿ ಯಾವ್ಯಾವ ಕರೆಕ್ಟ್ ಅದಾವು. ಇದು ದೇಹಗಳ ನಿರ್ಣಯ 1946 ಆಗಬೇಕು, ಇದು ರಾಂಗು. ಇದು ಕರೆಕ್ಟ್. 86ನೇ ತಿದ್ದುಪಡಿ ಪ್ರಕಾರ 11ನೇ ಮೂಲಭೂತ ಕರ್ತವ್ಯ
ಪ್ರತಿಯೊಬ್ಬರ ಪಾಲಕರು 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಅದು ಕರೆಕ್ಟ್ ಐತಿ. ಇದು ರಾಜ್ಯ ತುರ್ತು ಪರಿಸ್ಥಿತಿ 356, ಇದು ರಾಂಗ್. ಇವು ಎರಡು ಕರೆಕ್ಟು, ಇದು ರಾಂಗ್, ಇದು ರಾಂಗ್. ಎರಡು ಹೇಳಿಕೆಗಳು ಮಾತ್ರ ಸರಿ ಇರುವಂತ. ಯಾಕ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356 ರಾಜ್ಯ ತುರ್ತು ಪರಿಸ್ಥಿತಿ, 360 ಹಣಕಾಸಿನ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ. ಕ್ವಶನ್ಸ್ಗಳು ಈಜಿ ಇರ್ತಾವ, ಆದ್ರ ನಮಗೆ 4 ವಾಕ್ಯಗಳ ಬಗ್ಗೆ ಒಂದು ಅರಿವು ಇರ್ಬೇಕಾಗತ್ತೆ, ಜ್ಞಾನವನ್ನ ಪಡ್ಕೊಂಡಿರ್ಬೇಕಾಗತ್ತೆ. ಅಂದಾಗ ಮಾತ್ರ ಈ ರೀತಿಯಾದಂತ ಒಂದು ಪ್ರಶ್ನೆಗಳನ್ನ ನಾವು ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುವಂತ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಚಂದಂಗೆ ಓದ್ಕೋಬೇಕು, ಓದ್ಕೊಂಡ್ರೆ ಮಾತ್ರ ಬರ್ತಾವ. ನೋಡಿ ಇಲ್ಲಿ ಸರ್, ಇಲ್ಲಿ ಅದೇ ರೀತಿ ಕರೆಕ್ಟ್ ಐತಿ. ವಿಶ್ವಸಂಸ್ಥೆ ಅನ್ನುವಂತ ಪದವನ್ನ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅವರು ಜಾರಿಗೆ ತಂದ್ರು. 1946 ವಿಶ್ವಸಂಸ್ಥೆ ಸ್ಥಾಪನೆ ಆಗಿರುವಂತದ್ದು. ಇದು ಕರೆಕ್ಟು. ಅಂತಾರಾಷ್ಟ್ರೀಯ ನ್ಯಾಯಾಲಯ 15 ಮಂದಿ ನ್ಯಾಯಾಧೀಶರನ್ನ ಒಳಗೊಂಡಿದೆ. ತಪ್ಪಿರುವಂತ ನೋಡಿ, ವಿಶ್ವಸಂಸ್ಥೆ ಮೊದಲ ಪ್ರಾಧಿಕಾರಿ ಟ್ರಿಗ್ ಲೀ, ಇವರು ಸ್ವೀಡನ್ದವ್ರು ಅಲ್ಲ, ನಾರ್ವೇದವರು. ಈ ಪ್ರಸ್ತುತ ಆಂಟೋನಿಯೋ ಗುಟ್ರೆಸ್ ಅವರು ಇರುವಂತದ್ದು ಪೋರ್ಚುಗೀಲ್ದವರು. ಇನ್ನು ಶಾಶ್ವತ ರಾಷ್ಟ್ರಗಳು ಅಮೆರಿಕ, ರಷ್ಯಾ, ಫ್ರಾನ್ಸ್, ಚೀನಾ, ಇಟಲಿ ಆಗಬಾರ್ದು. ಇದೇನಾಗಬೇಕಾಗಿತ್ತು ಜಪಾನ್. ಒಂದು ಸ್ವಲ್ಪ ಚೇಂಜ್ ಮಾಡು. ಅದಕ್ಕಾಗಿ ಎ ಮತ್ತು ಸಿ ಮಾತ್ರ ಸರಿ. ಎಷ್ಟು ಕನ್ಫ್ಯೂಸ್ ಕ್ವಶನ್ಸ್ ಗಳನ್ನ ಕೇಳಾಕ್ತಾರು ಎಕ್ಸಾಮ್ ಅಲ್ಲಿ. 109ನೇ ರೀತಿ, ಡಿ.ಎಂ. ನಂಜುಂಡಪ್ಪ ಪ್ರಾದೇಶಿಕ ಸಮತೋಲನ ನಿವಾರಣೆಗಾಗಿ ಒಂದು ಸಮಿತಿಯನ್ನ ಕರ್ನಾಟಕದಲ್ಲಿ ರಚನೆ ಮಾಡಿದ್ರು. ಕರೆಕ್ಟು. ಬಿ.ಎಸ್. ರಮಾದೇವಿ ಕರ್ನಾಟಕದ ಪ್ರಥಮ ಮಹಿಳಾ ರಾಜ್ಯಪಾಲರು, 1999ರಲ್ಲಿ ಆಗಿದ್ರು. ಪ್ರಥಮ ಮಹಿಳಾ ಪ್ರಧಾನಿ, ಕರೆಕ್ಟು. ಸುಚೇತಾ ಕೃಪಲಾನಿ ಇವರು ಉತ್ತರ ಪ್ರದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ, ಅವರು ಕೊಟ್ಟಿದ್ದು ಮಹಾರಾಷ್ಟ್ರ. 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ನೋಡಿ ಎಷ್ಟು ಕರೆಕ್ಟ್ ವಾಕ್ಯ ಇರ್ತಾವ ಅವುಗಳನ್ನ ಕೌಂಟ್ ಮಾಡೋದು. 1, 2, 3 ಹೇಳಿಕೆ ಸರಿಯಾಗಿವೆ. ಅಥವಾ ಇದೇ ಕ್ವಶನ್ ನ ಎಷ್ಟು ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ರ ಅವಾಗ ಏನಕ್ಕಿತ್ತು, ಇದು ಕರೆಕ್ಟ್ ಆಕಿತ್ತು. 1 ಹೇಳಿಕೆ ಮಾತ್ರ ತಪ್ಪಾಗಿದೆ, ಅದು ಬಿ. ಈ ರೀತಿ. ಇನ್ನು ಮೊದಲ 2 ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ 3ನೇ ಪದಕ್ಕೆ ಉತ್ತರವನ್ನ ಬರೆ. ಸಂಬಂಧವನ್ನು ಗುರುತಿಸಿ ಬರೆ. ಶಹನಾಯಿ ಮಂಡಿ, ಅಲ್ಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆ ಸುಧಾರಣೆ. ಇನ್ನು 40 ಸರ್ದಾರ ಕೂಟದ ನೇಮಕ ಮಾಡಿದಂತವ್ರು ಇಲ್ತಮಿಶ್. 10ನೇ ತರಗತಿ ಮಕ್ಕಳಿಗೆ ಯಾವ ರೀತಿ ಒಂದು 3ನೇ ಪದದ ಅರ್ಥವನ್ನ ಕೇಳ್ತಾರಲ್ಲ ಆ ರೀತಿ ಕ್ವಶನ್ಸ್ ಗಳನ್ನ ಕೇಳುವಂತ. ಇನ್ನ ಇಲ್ಲಿ ನೋಡ್ರಲೆ, ಪ್ರತಿಪಾದನೆ ಎ, ಸಮರ್ಥನೆ ಆರ್. ಈ ರೀತಿ ಕ್ವಶನ್ ಕೇಳ್ತಾರೆ, ಈ ರೀತಿ ಕ್ವಶನ್ ಕೇಳ್ತಿರ್ತಾರೋ, ಇದು ತಪ್ಪಿದೆ. ಶೇರ್ಷಾನು ಬಹಾರ್ ಖಾನ್ ಲೋಹಾನಿ ಶೇವಿಲದ ಒಬ್ಬನೇ ಹುಲಿಯನ್ನು ಕೊಂದು ಶೇರ್ ಖಾನ್ ಅನ್ನುವಂತ ಬಿರುದನ್ನು ಪಡೆದನು. ಎ ತಪ್ಪು, ಆರ್ ಸರಿ. ಕ್ವಶನ್ಸ್ ಗಳನ್ನ ಯಾವ ರೀತಿ ಕೇಳಾಕತ್ತಾರೋ ನಿಮಗೊಂದು ಐಡಿಯಾ ಬರ್ಲಿ ಅಂತ ತಿಳ್ಕೊಂಡು ತೋರ್ಸತ್ತದ. ಅಂದ್ರೆ ಯಾವ ರೀತಿ ನೀವು ಇದರಿಂದ ಓದ್ಕೋಬೇಕು ನೋಡಿ. 3-4 ಹೇಳಿಕೆಗಳನ್ನು ಕೊಟ್ಟು ಈ ಹೇಳಿಕೆ ಯಾವ ಒಂದು ರಾಜವಂಶಕ್ಕೆ ಸೇರಿದೆ ಅನ್ನುವಂತ ಕೇಳುವಂತ. ನೋಡಿ, ಭೂ ಕಂದಾಯ ವಸೂಲಿಯನ್ನು ನೋಡಿಕೊಳ್ಳಲು ಕಡಿತ ಬೇರ್ಗಡೆ ಎಂಬ ಅಧಿಕಾರಿಯನ್ನ ನೇಮಿಸಿದ್ದರು. ಕರೆಕ್ಟ್. ಅವರು ಲಕ್ಕುಂಡಿ ಮತ್ತು ಸೂಡಿಗಳಲ್ಲಿ ಟಂಕಶಾಲೆಗಳನ್ನು ಸ್ಥಾಪಿಸಿದ್ರು. ಇದನ್ನೆಲ್ಲ ಮಾಡಿದಂತವ್ರು ಯಾರು ಅಂದ್ರೆ ಅವರು ಕಲ್ಯಾಣಿ ಚಾಲುಕ್ಯರು. ಇನ್ನು ಗೌತಮ್ ಬುದ್ಧನ ಕುರಿತು ಪ್ರಶ್ನೆಯನ್ನು ಕೇಳುವಂತದ್ದು ಮಹಾವೀರ ಮತ್ತು ಗೌತಮ್ ಬುದ್ಧನ ಕುರಿತು. ಇದರಲ್ಲಿ ಹೇಳಿಕೆ ಎ ಮಾತ್ರ ಸರಿ ಇರುವಂತದ್ದು. ಇದು ತಪ್ಪು. ಪಂಚಪ್ರತಿಜ್ಞೆಯನ್ನ ಬೋಧಿಸಲಿಲ್ಲ, ಮಹಾವೀರ ಬೋಧಿಸಿದ್ದ ಆಶೆಗಳನ್ನು ತ್ಯಜಿಸಬೇಕು ಎಲ್ಲ. ವರ್ಧಮಾನ್ ಮಹಾವೀರನು ಇದು ಬುದ್ಧ ಬೋಧಿಸಿರುವಂತದ್ದು.
ಇನ್ನ ಗುಜರಾತಿನ ಕೊಟ್ಟಾರ ಇಲ್ಲೇ ಪಾವಾಪುರಿ ಕರೆಕ್ಟ್ ಐತಿ. ಇದೇನಾಗಬೇಕಾಗಿತ್ತು, ಬಿಹಾರ ಆಗ್ಬೇಕು. ಅದಕ್ಕೆ ಆಪ್ಷನ್ ಎ ಮಾತ್ರ ಸರಿ. ಮೊಟ್ಟ ಮೊದಲ ಒಂದು ಬೋಧನೆನ ಧರ್ಮಚಕ್ರ ಪ್ರವರ್ತನೆ ಅಂತ ಕರಿತೀವಿ. ಅದನ್ನ ಆತ ಬೋಧಿಸಿರುವಂತದ್ದು ಸಾರಾನಾಥ್. ಸಾರಾನಾಥ್ ನಲ್ಲಿ ಏನ್ ಮಾಡಿದ ಆತಂದ್ರ ಆತ ಅದನ್ನ ಬೋಧನೆ ಮಾಡಿದ. ಒಂದು ಪ್ರಶ್ನೆಗಳ ಟ್ರೆಂಡ್ ಯಾವ ರೀತಿ ಚೇಂಜ್ ಆಗತೈತಿ. ನಾವು ಮುಂಚಿನ ತರ ಓದ್ಕೋತ ಹೋಗ್ತೀವಿ ಅಂದ್ರೆ ಆಗಲ್ಲ. ನೋಡಿ, ಇದು ಈಜಿ ಕ್ವಶನ್. ಇದು ಕರೆಕ್ಟ್ ಐತಿ. ರಾಷ್ಟ್ರ ಲಾಂಛನ ಜನವರಿ 20 ಅಂಗೀಕರಿಸಿತು. ಇಲ್ಲಿ ತಪ್ಪಾಯ್ತು ನೋಡಿ. ಹಿಂದಿ ಭಾಷೆಯಲ್ಲಿ ಏನಾಗಬೇಕಾಗಿತ್ತು, ಬಂಗಾಳಿ ಭಾಷೆ. ಪಂಚಾಂಗವನ್ನ ಮಾರ್ಚ್ 22ರಂದು ಜಾರಿ ತಗೊಂಬಂದ್ರೆ ಇದು ಕರೆಕ್ಟ್ ಐತಿ. ಆನಂದ ಮಠ ಕಾದಂಬರಿ ಬಂಕಿಂ ಚಂದ್ರ ಚಟರ್ಜಿ. ಎ ಸಿ ಡಿ, ಬಿ ಮಾತ್ರ ರಾಂಗ್. ಇದು ಈಜಿ ಐತಿ. ವಿಶ್ವಸಂಸ್ಥೆ ದಿನ ಅಕ್ಟೋಬರ್ 24ರಂದು ಪ್ರತಿ ವರ್ಷ ಆಚರಿಸ್ತೀವಿ. ಇನ್ನ ಇವರು ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು. ಕರ್ನಾಟಕ ಕವಿ ಚಕ್ರವರ್ತಿ ನವಕೋಟಿ ನಾರಾಯಣ ಬಿರುದು ಹೊಂದಿದ್ದರು. ಅಂಚೆ ವ್ಯವಸ್ಥೆ ಇವರ ಕಾಲಾವಧಿಯಲ್ಲಿ ಜಾರಿಯಾಯಿತು ಅಂತ ತಂದಾಗ ಇದು ಯಾರ ಕಾಲಾವಧಿ? ಚಿಕ್ಕದೇವರಾಜ ಒಡೆಯರ್. ಇಲ್ಲಿ ನೋಡ್ರಿ, ಅತಿ ಟ್ವಿಸ್ಟ್ ಕ್ವಶನ್. ಎಲ್ಲ ಈಜಿ ಐತಿ. ಪಜೆಲಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಅಧ್ಯಕ್ಷರಾಗಿದ್ರು. ಪಣಿಕ್ಕರ್ ಕುಂಜ್ರು ಆಯೋಗದ ಸದಸ್ಯರಾಗಿದ್ರು. ಕರೆಕ್ಟ್ ಐತಿ. ಇಲ್ಲಿ ಇಷ್ಟ ನೋಡ್ರಿ, ರಾಜ್ಯ ಪುನರ್ವಿಂಗಡಣೆ ಕೊಟ್ಬಿಟ್ಟ. ಇದು ಏನಪ್ಪಾಗಿತ್ತು? ರಾಷ್ಟ್ರ ಭಾರತದ 1955 ಅಲ್ಲಿ ಏನ್ ಜಾರಿಗೆ ಬಂದಿತ್ತಲ್ಲ, 1955ರಲ್ಲಿ 55-56 ಎ ಸರಿ, ಬಿ ತಪ್ಪು. 1955ರಲ್ಲಿ ಏನ್ ಜಾರಿಗೆ ಬಂತು? ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ. ಅಂದ್ರೆ ಭಾಷಾವಾರು ಪ್ರಾಂತ್ಯಗಳನ್ನ ರಚನೆ ಮಾಡ್ಲಿಕ್ಕೆ ಫಜಲ್ ಅಲಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ಮಾಡಿದ್ರು. ಪಣಿಕ್ಕರ್ ಮತ್ತು ಕುಂಜ್ರು ಅವರು ಆಯೋಗದ ಸದಸ್ಯರಾಗಿದ್ರು. ಆದ್ರೆ ಅದು ರಾಜ್ಯ ಪುನರ್ವಿಂಗಡಣೆ ಅಲ್ಲ, ಅದು ರಾಷ್ಟ್ರ ಪುನರ್ವಿಂಗಡಣಾ ಕಾಯ್ದೆ. ರಾಜ್ಯಗಳನ್ನ ನೋಡಿ, ಈ ರೀತಿಯಾದಂತ ಒಂದು ಟ್ರೆಂಡ್ ಕ್ವಶನ್ಸ್ ಗಳು ಯಾವ ರೀತಿ ಚೇಂಜಸ್ ಆಗಿ ಬರತಾವು, ಯಾವ ರೀತಿ ಓದ್ಕೋಬೇಕು, ಹೇಳಿಕೆಗಳನ್ನ ನಾವು ಯಾವ ರೀತಿ ಸರಿ ತಪ್ಪುಗಳನ್ನ ಗುರುತಿಸ್ಬೇಕು, ಎಷ್ಟು ಹೇಳಿಕೆ ಸರಿ ಅದಾವು ಅನ್ನುವಂಥದನ್ನ ಇನ್ನು ಹೊಂದಿಸಿ ಬೇರೆ ರೀತಿಯನ್ನು ಕೊಡ್ತಾರೋ ಅದನ್ನ ತಗೊಂಡಿಲ್ಲ. ಆಕ್ಚುಲಿ ಇದು ನಿಮ್ಗೆ ಗೊತ್ತಾಗಲೇ ತಿಳ್ಕೊಂಡು ಅಷ್ಟೇ. ಯಾಕಂದ್ರೆ ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ ನಾವು. ಅದಕ್ಕಾಗಿ ನಾವು ಕಂಪ್ಲೀಟ್ ಆದಂತ ಒಂದು ಟೈಮ್ ಟೇಬಲ್ ಅನ್ನ ಹಾಕೋಬೇಕು. ಎಷ್ಟು ದಿನದ್ದು ಅಂದ್ರೆ 60 ದಿನಗಳ ಒಂದು ಕಂಪ್ಲೀಟ್ ಆದಂತ ಟೈಮ್ ಟೇಬಲ್ ಅನ್ನ ನಾವು ಹಾಕೋಬೇಕು. ಯಾಕಂದ್ರೆ ಎಕ್ಸಾಮು TET ಇನ್ನ ಕಾಲ್ಫಾರ್ಮ್ ಆಗಿಲ್ಲ. ಕಾಲ್ಫಾರ್ಮ್ ಆಗೋದು ಸದ್ಯದಲ್ಲೇ. ಅದು ಕಾಲ್ಫಾರ್ಮ್ ಆಗೋಕ್ಕಿಂತ ಮುಂಚೆ ಒಂದ್ ರೌಂಡ್ ನಾವು ಏನ್ ಮಾಡಿರ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಓದಿ ಮುಗಿಸಿರ್ಬೇಕು ಸಿಲಾಬಸ್ ಅನ್ನು. ನೋಡಿ, ಕನ್ನಡ ಭಾಷಾ ಬೋಧನೆಗೆ ಏನ್ ಮಾಡಬಹುದು ನೀವು? ಒಂದು 10 ದಿನಗಳನ್ನ ಒಂದು ಟೈಮ್ ಟೇಬಲ್ ಹಾಕೋಬೇಕು. ಇಂಗ್ಲಿಷ್ ಅಥವಾ ಹಿಂದಿ, ಯಾಕಂದ್ರೆ ನೀವು ಡೈಲಿ ಎಲ್ಲಾ ಸಬ್ಜೆಕ್ಟ್ ಕವರ್ ಮಾಡ್ತೀವಿ ನಡೆದೈತಿ. ಆದ್ರೆ ನಾವು ಇಂತಿಷ್ಟು ದಿನದಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಮುಗಿಸಿ ರಿವಿಷನ್ ಸ್ಟಾರ್ಟ್ ಮಾಡ್ತೀವಿ ಅನ್ನುವಂತವ್ರಿಗೆ 10 ದಿನ ಕನ್ನಡ ಬೋಧನೆ. ಇಂಗ್ಲಿಷ್ ಹಿಂದಿ ವ್ಯಾಕರಣ 10 ದಿನ. ಸಮಾಜ ವಿಜ್ಞಾನ ಕಂಟೆಂಟ್ ಪ್ಲಸ್ ಪೆಡಗೋಜಿ ಇದಕ್ಕೊಂದು 20 ದಿನ. ಗಣಿತ ವಿಜ್ಞಾನಕ್ಕೆ 20 ದಿನ. ಶೈಕ್ಷಣಿಕ ಮನೋವಿಜ್ಞಾನ ಭಾಳ ಚಾಪ್ಟರ್ಸ್ ಇರ್ತಾವು, ಇದಕ್ಕೂ ಸಹಿತ ಒಂದು 20 ದಿನ. ಈ ರೀತಿ ನೀವು ಟೈಮ್ ಟೇಬಲ್ ಅನ್ನ ಹಾಕೊಂಡ ಆ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡ್ತಾ ನೀವು ಎಕ್ಸಾಮ್ ರೆಡಿ ಆದ್ರಿ ಅಂತ ನಿಮಗೆ ಬಹಳಷ್ಟು ಈಸಿ ಆಕೈತಿ. ಡೈಲಿ 4 ಗಂಟೆ ಓದುದು, 1-1.5 ಗಂಟೆ ರಿವಿಷನ್ ಮಾಡೋದು, ನೋಟ್ಸ್ ಮಾಡ್ಕೊಳ್ಳೋದು, ಆಮೇಲೆ ಫ್ಲಾಶ್ ಕಾರ್ಡ್ ಅದೆಲ್ಲ ರೆಡಿ ಮಾಡ್ಕೊಳ್ಳೋದು, ಇಸ್ವಿಗಳನ್ನ ನೆನ್ಪಿಟ್ಕೊಳ್ಳೋದು, ಇವೆಲ್ಲವೂ ಸಹಿತ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುವಂತ. ಇನ್ನು ಅದೇ ರೀತಿ ನಿಮ್ಗೆ ಯೂಸ್ ಆಗಲಿ ಅಂತ NCERT ಸಮಾಜ ವಿಜ್ಞಾನ, NCERT ವಿಜ್ಞಾನ, ಆಮೇಲೆ ಗಣಿತ 6ರಿಂದ 12ನೇ ತರಗತಿಯ ಒಂದು ಕನ್ನಡ ಭಾಷಾಂತರ ಮಾಡಿರುವಂತ PDF ಗಳು ಸಹಿತ ಲಭ್ಯ ಇರುವಂತದ್ದು. ಇದು ಬೈಲ್ಯಾಂಗ್ವಲ್ ಇರುವಂತ ಇಂಗ್ಲಿಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ ಅಲ್ಲಿ. ಇದು ಏನಾದ್ರೆ ನಿಮಗೆ ಬೇಕಿದ್ರೆ ಒಂದು ಕಾಂಟ್ಯಾಕ್ಟ್ ಮಾಡಬಹುದು. 6ರಿಂದ 12ನೇ ತರಗತಿ ಸಿಗತ್ತೆ. ಇವು ಸಮಾಜ ವಿಜ್ಞಾನ ಬಂದ್ಬಿಟ್ಟು ನಿಮಗೆ ಸಮಾಜ ಸೋಷಿಯಲ್ 16 PDF ಬರುತ್ತೆ. ಸೈನ್ಸ್ 23 PDF ಬರುತ್ತೆ. ಸೈನ್ಸ್ ಮ್ಯಾಥ್ಸ್ 13 PDF ಬರುತ್ತೆ. ಎಲ್ಲವೂ ಸಹಿತ 200 ರೂಪಾಯಿ ನಿಮಗೆ ಮೊಬೈಲ್ಗೆ ಕಳಿಸ್ತೀವಿ. ನೀವು ಫ್ರೀ ಇದ್ದಾಗ ಓದ್ಕೋಬಹುದು ಅಥವಾ ಪ್ರಿಂಟು ತಕ್ಕೋಬಹುದು. ಕಲರ್ ಇರುವಂತದ್ದು, ಕಲರ್ ಪ್ರಿಂಟ್ ಇರುವಂತದ್ದು, ಗಣಿತ ಸಹಿತ ಇರುವಂತ NCERT ಗಣಿತ 13 PDF. ಇದು ನಮ್ದು ವಿದ್ಯಾಶಾರದಿ ಆನ್ಲೈನ್ ಬ್ಯಾಚ್ ಕೋರ್ಸ್ ಸಹಿತ ಸ್ಟಾರ್ಟ್ ಮಾಡಿರುವಂತದ್ದು. ಫೀಸ್ ಬಂದ್ಬಿಟ್ಟು 1500 ರೂಪಾಯಿ ಇರುತ್ತೆ. 4 ತಿಂಗಳಿಗೆ ಲೈವ್ ತರಗತಿ ಇರುತ್ತೆ, ಆನ್ಲೈನ್ ಟೆಸ್ಟ್ ಇರುತ್ತೆ,
ಅಣುಕು ಪರೀಕ್ಷೆ ಇರುತ್ತೆ, ಮೆಂಟರ್ಶಿಪ್ ಇರುತ್ತೆ, ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಒಂದು ವಿಶ್ಲೇಷಣೆ ಇರುತ್ತೆ. ಇದಕ್ಕೆ ನೀವೇನಾದ್ರು ಜಾಯ್ನ್ ಆಗಬೇಕಿದ್ರೆ ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಇದಿಷ್ಟು ಇವತ್ತಿನ ಒಂದು ಕ್ಲಾಸು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.